ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಎಷ್ಟು ಅಂದರೆ ಬೆಳಗಿನ ಜಾವ 4:15. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಮೈಸೂರಿಗೆ ದಸರಾ ನೋಡೋಕ್ಕೆ. ಅಂಬಾರಿ ನೋಡೋಕ್ಕೆ ಯಾರು ನಮ್ಮ ಫ್ರೆಂಡ್ಸ್ ಅಂತ ಹೋಗ್ತಾ ಇರೋದು. ಇವಾಗ ಹೋಗ್ತಾ ಇರೋರು ಯಾರೂ ನೋಡಿಲ್ಲ ಲೈಫಲ್ಲಿ ಅಂಬಾರಿನ, ದಸರಾ ದಿನ. ಸೊ ಅದಕ್ಕೆ ಇವಾಗ 3 ಗಂಟೆ ಎದ್ದಿದ್ದೀವಿ. ಓದಕ್ಕೂ ಎದಳಲ್ಲ 3 ಗಂಟೆಗೆಲ್ಲ, ಆಯ್ತಾ? ಈ ಥರ. ಓಕೆ, ನಾವು ಊಬರ್ನ ಬುಕ್ ಮಾಡಿದ್ದೀವಿ. ಬಸ್ ಇತ್ತು ಆ್ಯಕ್ಚುಲಿ 4:15ಗೆ. ಬಟ್ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ನಮಗೆ ಗೊತ್ತಾಗಲಿಲ್ಲ. ಮನೇಲಿ ಯಾರನ್ನೂ ಎಬ್ಬಿಸೋಕ್ಕೆ ಇಷ್ಟ ಆಗಲಿಲ್ಲ ಪಾಪ ಅಷ್ಟು ಬೇಗ. ಸೊ ಊಬರ್ ಬುಕ್ ಮಾಡಿದ್ದೀವಿ, ಬಂತು. ಹಾಯ್ ಫ್ರೆಂಡ್ಸ್, ಏನು ಸ್ಟಾರ್ಟ್ ಇಲ್ಲಿಂದನೇ? ಏನು ಇದು ಬಂದ್ಬಿಟ್ಟಿದ್ಯಾ? ಯಾವುದು? ತಿರ್ಗೋ ಶರಣ್, ಕ್ಯಾಮ್ರಾ ಹೊಡ್ಸಿಲ್ಲ ಅನ್ಸುತ್ತಲ್ಲ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವರು ಗೊತ್ತಲ್ಲ, ಮೂಗ. ಕ್ಯಾಮ್ರಾ ಆನ್ ಮಾಡಿದ್ರೆ ಮೂಗ ಆಗೋಗ್ತಾರೆ. ಸೊ ನಮ್ಗೆ ಎಷ್ಟೊತ್ತು 6 ಗಂಟೆಗೆ ಅಂತ ಹೇಳಿದ್ರು. 6 ಗಂಟೆಗೆ ಅಂದ್ರು, ಬಟ್ 6 ಗಂಟೆ ಆಗೋಯ್ತು. ಯಾವ ಟ್ರೈನ್ಗೆ ಹೋಗೋದು ಗೊತ್ತಿಲ್ಲ ನಮಗೆ. ನನಗೂ ಸುಹಾಸ್ಗೆ ಎಲ್ಲಿ ಹತ್ತೋದು ಟ್ರೈನ್ ಅಂತಾನೂ ಗೊತ್ತಾಗಿಲ್ಲ. ಇವರೇ ಹೆಲ್ಪ್ ಮಾಡಿದ್ರು ನನಗೆ. ಹಲೋ, ನಮ್ಗೆ ಸೀಟ್ ಸಿಕ್ಕಿದೆ ಸ್ಲೀಪರ್ ನಲ್ಲಿ. ನಾವ್ ತಗೊಂಡಿರೋದು ಸೆಕೆಂಡ್ ಕ್ಲಾಸ್ ಟಿಕೆಟ್. ಸ್ಲೀಪರ್ ಅಲ್ಲಿ ಕೂರ್ಸವ್ರೆ. ಯಾವಾಗ ಮುಗಿದು ಆಚೆಗೆ ಆಗ್ತಾರೋ ಗೊತ್ತಿಲ್ಲ. ಏನ್ ಮಾಡ್ತೀಯ? ಹಾ ಹೇಳ, ಎಷ್ಟವರ? 3:15 ಗಂಟೆ ಅಂತ ಇವಾಗ. ಸೊ ಎಲ್ಲಿವರೆಗೂ ಕೂತಿರ್ತೀವಿ ಅಂತ ಗೊತ್ತಿಲ್ಲ. ಬಂದ್ ಎಬ್ರಿಸೋವರೆಗೂ ಕೂತಿರ್ತೀವಿ. ಬಟ್ ಚೆನ್ನಾಗಿ ಸಿಕ್ಕಿದೆ ವಿಂಡೋ ಸೀಟ್. ಬಂದ್ರು ಆಗ್ಲೇ. ಅಲ್ಲಿ ಏನ್ ಮಿಸ್ ಮಾಡ್ಕೊತೀರಾ? ಅಲ್ಲಿಂದ ಹೆಂಗಂದ್ರೆ ಮಾತಾಡೋದು ಇಲ್ಲಿ ಹೋಗುತ್ತಲ್ಲ. ಮೋನ ನೇಲ್ ಪಾಲಿಶ್ ಹಾಕೊಂಡ್ಲು. ನನಗೆ ಆಗ್ತಾ ಶರಣ. ಇವನು ಕಿತ್ಕೊಂಡ, ಏನಕ್ಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ಇರೋ. ಅಲ್ಲ, ಚೆನ್ನಾಗಿರುತ್ತೆ. ನಿಂದು ಕಣ್ಣು ಟ್ರಾನ್ಸಿಷನ್ ಅಂತ ಟೋಸ್ಟ್ ಆಗಿ. ಚಟ್ನಿ ಸಾಲಲ್ಲ. ಗೈಸ್, ನಾವು ಇಡ್ಲಿ ತಗೊಂಡಿದ್ದೀವಿ. ತಣ್ಣಗಾಗ್ಬಿಟ್ಟೈತೋ. ಹೌದಾ? ಬಿಸಿ ಇಲ್ಲ? ತಣ್ಣಗೈತಪ್ಪ. 2 ಇಡ್ಲಿ ಕೊಟ್ಟವ್ರೆ. ಕೆಂಪು ಚಟ್ನಿ ಜೋಬಿತ್ತಲ್ಲ. ಟೇಸ್ಟ್ ನೋಡ್ತೀನಿ. ಮೋರಿ, ಕೆಂಗೇರಿ ಮೋರಿನಾ? ಗೈಸ್ ಅಲ್ಲಿ ತೋರ್ಸ. ಇಡ್ಲಿ ಮೈಸೂರು ಟ್ರೈನಲ್ಲಿ. ಅಲ್ಲ, ನಾನು ತೋರಿಸಿ. ನೀನು ಬಾ. ಜೋರಾಗಿ ಮಾತಾಡ್ಬೇಕು, ಕೆಲ್ಸ ವೇಸ್ಟ್ ಮಾಡಿ. ಅರ್ಧ ಇಡ್ಲಿ ತಿನ್ನಕ್ಕಾಗಿಲ್ಲ ನನ್ನ ಕೈಯೆಲ್ಲ. ಚೆನ್ನಾಗಿತ್ತು. ಒಂದ್ ತಿಂಗಳ ಹಿಂದೆ ಶುಂಠಿ ಹಾಕೋರಂತದಿದೆ ಚಟ್ನಿಗೆ. ತಿನ್ನಕ್ಕಾಗಿಲ್ಲ. ಟ್ರೈ ಮಾಡಿದೆ, ವೇಸ್ಟ್ ಮಾಡಬಾರ್ದು ಅಂತ ನಾನು ಸೋತೆ. ನನ್ ಗಂಡನ್ ದುಡ್ಡು ಹೋಯ್ತು. ಅದನ್ನ ಫೋಟೋ ಹಿಡ್ದು ಹಾಕೋಣ. ಸೊ ಗಾಯ್ಸ್, ನಾವಿವಾಗ ಮೈಸೂರಲ್ಲಿ ಇದೀವಿ. ಆಕ್ಚುಲಿ ಇವಾಗ 9:30 ಬರ್ಬೇಕಾಗಿತ್ತು.
ಅದು ಆ. ಕ್ರಾಸಿಂಗ್ ಎಲ್ಲ ಬಿದ್ದು ತುಂಬಾ- ಬರೋಷ್ಟರಲ್ಲಿ 10:45 ಆಗೋಗಿತ್ತು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವ್ರು ಯಾರೋ TKS ಅಯ್ಯಂಗಾರ್ ಹೋಟೆಲ್ ಕರ್ಕೊಂಡು ಹೋಗ್ತಾ ಇದಾರೆ. ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದಿದ ತಕ್ಷಣ ಒಂದು ಆಟೋನ್ ಕೇಳಿದ್ರೆ ಅವರು 150 ರೂಪಾಯಿ ಹೇಳಿದ್ರು. ನಮ್ ಶರಣ್ ಅವರು ಇರೋ ನಿಮಿಷ ಅಪ್ಲಿಕೇಶನ್ ಅಲ್ಲಿ ನೋಡ್ತೀನಿ ಅಂತ ಅಂದ್ಬಿಟ್ಟು ನೋಡಿದ್ರೆ 110 ಏನೋ ಇತ್ತು. ಇಳಿರೋ ಅಂತ ಆಟೋ ಹತ್ತಿರೋನ್ನ ಇಳಿಸ್ಬಿಟ್ಟು 6 ನಿಮಿಷದಲ್ಲಿ ಬರುತ್ತೆ ಅಂತ ಅಂದ. 6 ನಿಮಿಷದಲ್ಲಿ ಬರ್ಲಿಲ್ಲ. ಆಟೋ ಡ್ರೈವರ್ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ಮಜಾ ಮಾಡ್ತಿದ್ದ ಅಂದ್ರೆ, ಅಣ್ಣ ನೀವ್ ಮಾಡ್ರಿ ನಾನ್ ನೋಡ್ಬಿಡ್ತೀನಿ, ಅದ್ ಯಾಕೆ ಬರುತ್ತೋ ನೋಡ್ಬಿಡ್ತೀನಿ ಅಂತಾನೆ ಇದ್ರು ಅವರು. ಓಲಾ ಮಾಡ್ದ, ಊಬರ್ ಮಾಡ್ದ, ರ್ಯಾಪಿಡೋ ಮಾಡ್ದ, ಟಿಪ್ಸ್ ಕೊಡಿ. ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. 10 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟೆಲ್ಲ ಬುಕ್ ಮಾಡಕ್ ಟ್ರೈ ಮಾಡ್ದ. ಈಗ ಅಲ್ಟ್ ಆಗಿ ಡ್ರೈವರ್ ಬಂದೆ, ಆದ್ರೂ ಯಾರು ಅಕ್ಸೆಪ್ಟ್ ಮಾಡ್ಲಿಲ್ಲ. ಈಗ ಮತ್ತೆ ಸ್ವಲ್ಪ ಮುಂದೆ ಬಂದು ಇನ್ನೊಂದು ಆಟೋಲ್ ಕೇಳ್ಕೊಂಡು ಆಟೋ ಹತ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಿ ನೋಡಪ್ಪ ಈ ಕಡೆ ಮುಗ ತೋರ್ಸಪ್ಪ. 40 ರೂಪಾಯಿ ಉಳ್ಸಕ್ ಏನೆಲ್ಲ ಮಾಡ್ದ. ಅವ್ನ್ ನಮ್ ದುಡ್ಡೇ ಉಳ್ಸಕ್ ಟ್ರೈ ಮಾಡಿದ್ರು, ಆಡ್ಕೋಬೇಡ್ರಿ ಅವ್ನ. ಹೋಗ್ರಿ ನೀವಿಬ್ರು ಕ್ಯಾಬ್ ಮಾಡ್ಕೊಂಡ್ರಿ. ಅಲ್ಲಿ ಕಾಯ್ಕೊಂಡಿರಿ. ಕಾಯ್ಬೇಕಾದ್ರೆ ಒಂದ್ ಮಾತಾಡ್ಲಿಲ್ಲ ನೀನು. ಅದೇ. ಸರಿ ಇರಪ್ಪ ಹೆಂಗೋ ಉಳಿಸ್ಬಿಡ್ತಾವ್ ಹೆಂಗೋ ಅಂತ ನಿಂತೆ ಇದ್ದ ಆಚೆ ಕಡೆ. ಕಾಯ್ತಾ ಇದೀನಿ ನಾನು, ಕೂತ್ಕೊಂಡು ಬರ್ತಾನೆ ಇಲ್ಲ. ಆದ್ರೆ ನಿನ್ಗೆ ಇಂತ ಕಷ್ಟ ಪಟ್ಕೊಂಡು ಹೋಗೋದೆಲ್ಲ ಖುಷಿ ಅಲ್ಲ. ಆದ್ರೆ ಯಾಕೆ ನೀನು ಕ್ಯಾಬ್ಗೆ ಆಸೆ ಬಿದ್ದಿದ್ದು? ಆರಾಮಾಗಿ ಕೂತ್ಕೊಂಡು ಹೋಗೋಣ. 2 ಕಿಲೋಮೀಟರ್ ಅದು ಗೈಸ್ ಅಲ್ಲಿ ನನ್ ಮಗ ಇದಾನೆ ನೋಡಿ, ಕಾಣಿಸ್ತವನ? ಕೂಗೆ ಅವ್ನು ಇಯರ್ಫೋನ್ಸ್ ಹಾಕೊಂಡವನೆ, ಅಲ್ಲೇ ಹೋಗೋಣಪ್ಪ. ಫಸ್ಟ್ ಐಟಮ್ ಆಫ್ ದಿ ಡೇ ಏನಪ್ಪ ಇದು? ಟೊಮೆಟೊ ಬಾತ, ಪಲಾವ, TKS ಅಯ್ಯಂಗಾರ್ TKS ಅಯ್ಯಂಗಾರ್ ಸ್ಪೆಷಲ್. ಸ್ಪೆಷಲ್ ಪುಳಿಯೋಗರೆ ಹೋಟೆಲ್ ಬಂದು ಪಲಾವ್ ತಿಂತಾ ಇದ್ದಾನೆ ಫ್ರೆಂಡ್ಸ್. ಮೊಸರು ಬಜ್ಜಿಗೆ ಬರೀ ಮೊಸರು ಕೊಡ್ತಿರವ್ರೆ. ಅದೇ ಪಲಾವ್ ತಿಂತಾ ಇಲ್ಲ, ಅದಕ್ಕೆ ಪುಳಿಯೋಗರೆ ತಗೋ. ಓಕೆ, ನಮ್ಮೂರಲ್ಲೇ ಸಿಗುತ್ತೆ ಈಗ. ಹೌದು ನಮ್ಮೂರಲ್ಲೇ ಚೆನ್ನಾಗಿ ಸಿಗುತ್ತೆ. ಇನ್ನ ಸ್ವೀಟ್ ಪೊಂಗಲ್ ಇದು, ಸ್ವೀಟ್ ಪೊಂಗಲ್. ಇದು ಸ್ವೀಟ್ ಪೊಂಗಲ್, ಇದು ಅಯಗ್ರೀವ, ಇದು ಪುಳಿಯೋಗರೆ ನಡುಡ, ಹುಳಿ ಹುಳಿ ಅವಲಕ್ಕಿ, ಅವಲಕ್ಕಿ, ವಾಂಗಿ ಯಾವ್ದು? ರವೆ ವಾಂಗಿಬಾತ್. ರವೆ ವಾಂಗಿಬಾತ್, ಇದು ಖಾರ ಪೊಂಗಲ್. ಖಾರ ಪೊಂಗಲ್ ದೋಸೆ ಬರುತ್ತೆ. ತಿಂದು ಸುಮಂತ್ ನೀವು ಹೇಳೋ ಯಾವ್ದು ಚೆನ್ನಾಗಿದೆ ಅಂತ. ಫಸ್ಟ್ ನಾನು ಇದು ತಿಂತೀನಿ. ತಿನ್ನು. ಓಕೆ, ಚೆನ್ನಾಗಿದೆ. ನಿಂದು ಕೂಡ ಚೆನ್ನಾಗಿದ್ಯಾ? ನೀನೇನ್ ತಿಂದೋ ರುಚಿಕರಣ? ನಿಂಗೇನ್ ಇಷ್ಟ ಆಯ್ತು? ಇದೇ ಪೊಂಗಲ್. ಪೊಂಗಲ ಅಯಗ್ರೀವ ಅಲ್ಲ. ಅಯಗ್ರೀವ ಅಂದ್ರೆ ಗಟ್ಲೆ ಬೇಡ. ಹಾ, ಇವಾಗ ನೀನ್ ನಂಗೇನ್ ತಿಂತಿದ್ದು? ಸ್ವೀಟ್ ಪೊಂಗಲ್. ಗೈಸ್ ಇವಾಗ ಪುಳಿಯೋಗರೆ ಅವಾಗಲಿಂದ ಈ ಹೋಟೆಲ್ ಸ್ಪೆಷಲ್ ಅಲ್ವೇನಾ? TKS ಅಯ್ಯಂಗಾರ್ ಹೋಟೆಲ್ ಸ್ಪೆಷಲ್ ಪುಳಿಯೋಗರೆ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಪ್ಪ ಸುಹಾಸ್. ನೀನು ತಿನ್ನು. ನಾನು ತಿಂದಿದ್ದೀನಿ, ನನಗೆ ಇಷ್ಟ ಆಯ್ತು. ವಾವ ವಾವ್ ಅಲ್ಲ, ಗುಡ್, ನೈಸ್. ಏನ್ ನೋಡಿ ಚೆನ್ನಾಗಿದೆ. ವಾವ್ ಅನ್ನಲಿಲ್ಲ ಅವನಿಗೆ, ನೈಸ್. ನಾನು ನೋಡ್ಬಿಟ್ಟು ಚೆನ್ನಾಗಿದೆ, ಬಟ್ ಬಿಸಿ ಇಲ್ಲ. ಅಲ್ಲಿ ನೋಡಿ ಬಗೀತಾವ್ರೆ. ಫ್ರೆಂಡ್ಸ್, TKS ಅಯ್ಯಂಗಾರ್ ಹೋಟ್ಲಲ್ಲಿ ಪುಳಿಯೋಗರೆ ತಿನ್ಬೇಕು ಅಂತ ನಿನ್ನೆ ರಾತ್ರಿಯಿಂದ ಊಟ ಮಾಡದೆ ಬಂದಿದ್ದಾನೆ. ಹೌದು, ಟ್ರೈನಲ್ಲಿ ಫ್ರೆಂಡ್ಸ್ ಎಲ್ಲ ಏನಾದ್ರು ತಿನ್ನಿ ಅಂತ ಕೇಳಿದ್ರೆ ಮುಟ್ಟು ಇಲ್ವಂತೆ. ಸೊ ಅವನ್ನೇ ಕೇಳೋಣ ಹೇಗಿದೆ ಅಂತ. ಹೇಳೋ. ಹೌದು, ಶರಣ್ ಹೇಗಿದ್ದಾಳೆ? ಚೆನ್ನಾಗಿದೆ, ಅಷ್ಟೇ. ಮಸ್ಟ್ ಟ್ರೈ. ನಿಂದನಾ ಕುದುರೆ? ಪುಳಿಯೋಗರೆ, ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಹುಳಿ ಅವಲಕ್ಕಿ ಹಾ, ಮಸ್ತ್. ನ್ಯೂ ಐಟಮ್ ಬಿಸಿಬೇಳೆ ಬಾತ್. ಅವ್ರು ಬಂದ್ ಕೇಳಿದ್ರು ಏನ್ ಬೇಕು ಅಂತ, ಏನೇನಿದೆ ಅಂತ ಕೇಳಿದ್ವಿ. ಎಲ್ಲ ಆರ್ಡರ್ ಮಾಡಿ. ಲಿಸ್ಟ್ ಹೇಳಿದ್ರು, ಎಲ್ಲ ಒಂದೊಂದು ತಂದ್ಬಿಟ್ಟು ಪುಳಿಯೋಗರೆ ಮಾತ್ರ 2 ತಗೊಂಬನ್ನಿ ಅಂತ ಹೇಳಿದ್ರು. ತಿನ್ನು. ನೀನ್ ಟೇಸ್ಟ್ ಮಾಡಿಲ್ಲ ಅಲ್ಲೇನಾ ಸುಮನ್? ಟೇಸ್ಟ್ ಮಾಡು. ನನ್ ಮಗ ಯಾಕೋ ನಾಚ್ಕೊಂತಾವ್, ಇವತ್ತೇನು ಮಾತು ಬರ್ತಾ ಇಲ್ಲ.
ತಾನೇ ಏನು ಮಾತಾಡ್ತಾ ಇಲ್ಲ ಅವನು ಅಷ್ಟೊಂದು ಇವತ್ತು. ಓಕೆ ಕಣ ಓಕೆ ಮಸ್ತ್ ಇಲ್ಲ ಓಕೆ ಪುಳಿಯೋಗರೆ ಹುಳಿ ಅವಲಕ್ಕಿ ಸ್ವೀಟ್ ಪೊಂಗಲ್ ತಿನ್ನಿ ಬಿಸಿಬೇಳೆ ಬಾತ್ ಎಲ್ಲ ಸ್ಕಿಪ್ ಮಾಡಿ ಊರಿಗೆ ತಿನ್ನ ನೋಡ ಹೆಂಗೈತೆ ಇವನ್ನ ತೋರ್ಸಮ್ಮ ಜನಕ್ಕೆ ಅವ್ನು ನೋಡಿದ್ರೆ ಮೂತಿ ತಿರುಗಿಸ್ತಾನೆ. ನಾನ್ ಬಿಸಿಬೇಳೆ ಬಾತ್ ತಗೊಳಲ್ಲ, ನೆನ್ನೆ ನಮ್ಮ ಮನೇಲಿ ಬಿಸಿಬೇಳೆ ಬಾತ್ ತಿಂದೆ ಅಂತಿದ್ದ. ಇವಾಗ ತಿನ್ಬಿಟ್ಟು ನಮ್ಮ ಮನೆ ಬಿಸಿಬೇಳೆ ಬಾತ್ ಇದಕ್ಕಿಂತ ಚೆನ್ನಾಗಿತ್ತು. ಲಾಸ್ಟ್ ಅಂಡ್ ಫೈನಲ್ ಸೆಟ್ ದೋಸೆ. ತಿನ್ನಿ ತಿನ್ನು ತಿನ್ನು ತಿನ್ನು. ಅದು ನೋಡಿನೇ ಹೇಳ್ತಾ ಇದೀನಿ ಸ್ನೇಹಿತರೆ, ಅದು ಮಾಮೂಲಿ ದೋಸೆ. ಸ್ವೀಟ್ ಪೊಂಗಲ್ನ ಮಾತ್ರ 4 ಸಲ ತರ್ಸಿದ್ರು. ಮೂರ ಆ ದೋಸೆನೆ ನೋಡಿ ನಾವು ಹೇಳ್ಬೋದು ಅದು ಮಾಮೂಲಿ ದೋಸೆ ನಿಮ್ಮೂರಲ್ಲೂ ಸಿಗುತ್ತೆ ಅಂತ. ಆ ದೋಸೆಗೋಸ್ಕರ ಎಲ್ಲ ಇಲ್ಲಿ ಹುಡ್ಕೊಂಡ್ ಬಂದ್ಬಿಡ್ಬೇಡಿ. ಮತ್ತೊಂದ್ಸರಿ ಹೇಳ್ತಾ ಇದೀನಿ, ಪುಳಿಯೋಗರೆ ಹುಳಿ ಅವಲಕ್ಕಿ ಏನಿಲ್ಲ ಒಳಗೆ ಅಂತ ತೋರಿಸ್ತಾ ಇದ್ದೆ. ಖಾಲಿ ಇರುತ್ತೆ. ಖಾಲಿ ಮಾತಾಡೋರು ಖಾಲಿ ದೋಸೆ ಕೊಟ್ಟವ್ರು, ಅವ್ನ್ ಕ್ಯಾಪ್ಚರ್ ಮಾಡೋ. ಅದಕ್ಕೆ ನೀನ್ ತಿನ್ನಲ್ವಾ? ಓ ಆಲೂಗಡ್ಡೆ ಪಲ್ಯನೂ ಇರಲ್ವಾ? ಅದಕ್ಕೆ ಖಾಲಿ ಅದಕ್ಕೆ ಖಾಲಿ ಖಾಲಿ ಪಲಾವ್ ಖಾಲಿ ದೋಸೆ ಅನ್ನಲ್ಲ. ಖಾಲಿ ಪಲಾವ್ ನಮ್ ತರ ಅದನ್ನು ಖಾಲಿ. ಹೆಂಗಾಯ್ತಾ ನೋಡ್ತಿದ್ದೇನಾ? ಹೇಳ ಹೇಳ ಏನಿಲ್ಲ ತಿನ್ನಂಗಿಲ್ವಾ? ಏನಿಲ್ಲ ಅಂತ ಇನ್ನೊಂದ್ಸರಿ ಮುರ್ಕೊಂಡ್ ತಿಂತ ಫ್ರೆಂಡ್ಸ್. 2 ಪುಳಿಯೋಗರೆ, 1 ಹುಳಿ ಅವಲಕ್ಕಿ, 3 ಸರಿ ಪೊಂಗಲ್ಲು, ಮತ್ತೆ ಇನ್ನೇನ್ ತಿಂದಿದ್ದವನ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತು. ನಮ್ ಕಡೆ ಇದಕ್ಕೆ ಇನ್ನೊಂದು ತಿಂದ ಅಂತಾರೆ. ಆದ್ರೂ ಈಗ ದೋಸೆ ಚೆನ್ನಾಗಿಲ್ಲ ಅಂತ ಮತ್ತೆ ತಿಂತಾವನೆ. ಸೊ ಗಾಯ್ಸ್, ಇವಾಗ ಟಿಫನ್ ಆಯ್ತು ನಮ್ದು. ಬಿಲ್ ಎಷ್ಟಾಯ್ತು ಗೊತ್ತಾ? 1045. ಯಾಕೋ ಇವನೇನು ಹೇಳ್ತಾನೆ? ಇವರು ಒಂದು ಮಾತು ಹೇಳಿದ್ರು, ಇವ್ರು ಕೊಟ್ಟಿದ್ ಬಿಲ್ಡಪ್ ಅಷ್ಟೆಲ್ಲ ಅಂತ. ಯಾರು ಬಿಲ್ಡಪ್ ಕೊಟ್ಟಿಲ್ಲ ಫ್ರೆಂಡ್ಸ್. ಅವನು ಶರಣ್ ಕೊಟ್ಟಿರೋರ್ ಮುಖ ತೋರ್ಸು. ಶರಣ್ ತೋರ್ಸು ಅವ್ನ್ ಮುಖ ತೋರ್ಸು. ರಾತ್ರಿಯಿಂದ ತಿಂದಿರ್ಲಿಲ್ಲ ಅಂತ ಇಲ್ಲಿ ತಿನ್ಬೇಕು ಅಂತ. ಚೆನ್ನಾಗಿದೆ. ಗೈಸ್ ಇನ್ನೊಂದು ಹೇಳ್ಬೇಕು, ಸುಮಂತ್ ಬರೋ ಏನು ಮಂಗ್ಳೂರಿಂದ ಪಾಪ ನೈಟ್ ಬಂದವನೆ ನಮ್ಮನ್ ಮೀಟ್ ಮಾಡಕ್ಕೆ. ಈಗ ಇನ್ನೊಂದು ಅದೇ ಏನಂತ ಹೇಳ್ದ, ಅಮ್ಮ ನಿನ್ಗೋಸ್ಕರ ನಾನ್ ಮೈಸೂರಲ್ಲಿ ಕೆರ ಹೊಡಿತಾ ಇರ್ತೀನಿ, ಬೇಗ ಬಂದ್ಬಿಡಿ ಅಂದ. ಅವ್ರದ್ದು ಹೊಲಿಗೆ ಬಿಟ್ಟಿತ್ತು ಫ್ರೆಂಡ್ಸ್. ಬಂದಿದ ತಕ್ಷಣ ನಾನೇ 2 ಸ್ಟಿಚ್ ಹಾಕ್ಬಿಟ್ಟೆ. ಹಿಂಗೆಲ್ಲ ಹೇಳ್ಕೊಳ್ಳಿ. ನೀನ್ ಹೇಳ್ದ ಇಲ್ಲ ಕೆರ ಹೊಲಿತಾ ಇರ್ತೀನಿ ಅಂತ, ಹೇಳ್ದ ನಮ್ಗೋಸ್ಕರ. ಜನ ಜಾಸ್ತಿ ಇರ್ತಾರಲ್ಲ ಹೊಲಿತಾ. ಅವ್ರು ಬರೋ ಅಷ್ಟೊತ್ತಿಗೆ ಒಂದು 2000 ಕಲೆಕ್ಷನ್ ಮಾಡ್ಕೊಂಡೆ ಫ್ರೆಂಡ್ಸ್. ಈಗ 2000ದಲ್ಲಿ ಈಗ ಟಿಕೆ ಅದು 1040 ರೂಪಾಯಿ ನಾನೇ ಪೇ ಮಾಡಿದ್ದೆ ಫ್ರೆಂಡ್ಸ್. ಕೆರ ಹೊಲ್ದಿದ್ದ ದುಡ್ಡಲ್ಲಿ 1045 ರೂಪಾಯಿ ಟಿಫನ್ ತಿಂದು ಈಗ 300 ರೂಪಾಯಿ ಆಟೋ ರೈಡ್ ಹೋಗ್ತಾ ಇದೀವಿ. ಎಷ್ಟೋ ದಿನ ಆಗಿತ್ತು ಈ ತರ ಎಲ್ಲ ಆಟೋ ರೈಡ್ ಹೋಗಿ. ಸುಮಂತ್ ಡ್ರೈವರ್ನ ಪಕ್ಕಕ್ಕೆ ಕೂರಿಸಿ ಅವ್ನು ಓಡಿಸ್ತಾ. ಡ್ರೈವರ್ ಅಂಕಲ್ ನ ಪಕ್ಕಕ್ಕೆ ನೀವು ಪಕ್ಕಕ್ಕೆ ಹೋಗ್ಬಿಡಿ, ನಾನು ಓಡಿಸ್ತೀನಿ ಅಂತ ಓಡಿಸ್ತಾರೆ. ಕಾಲಲ್ಲಿ ಎರಡ್ ಕೈಯಲ್ಲಿ ಮೊಬೈಲ್ ಇವ್ರೇ ನಮ್ಗೆ 300 ರೂಪಾಯಿಗೆ ಒಪ್ಕೊಂಡವ್ರು. ಒಂದಿಬ್ರನ್ನ ಕೇಳಿದ್ವಿ 400 ಅಂತಂದ್ರು. ಇವ್ರು 100 ರೂಪೀಸ್ ಕಮ್ಮಿಗೆ ಒಪ್ಕೊಂಡಿದ್ದಾರೆ. ಇವ್ರನ್ನ ಮೈಸೂರಿಗೆ ಬಂದು ಇವ್ರನ್ನ ಕಾಣಿಸಿದ್ರೆ ಇವ್ರು ಆಟೋ ಹತ್ಕೊಳ್ಳಿ. ಸರ್ ಹಾಯ್ ಮಾಡ್ತೀರಾ ಆಡಿಯನ್ಸ್ಗೆ? ಇನ್ನೇನಾರು ಹೇಳ್ಬೇಕೇನಾ? ಅಷ್ಟೇ ಆಯ್ತಾ? ನೆಕ್ಸ್ಟ್ ಖರ್ಚು ಬಂದಾಗ ಹೇಳ್ತೀನಿ. ಕೆರ ಹೊಲ್ದು ಐಸ್ ಕ್ರೀಮ್ ಕೊಡ್ಸೋನೆ. ಏನ್ ಕೆರ ಹೊಡೆದ ಲಕ್ಷ ಮಾಡ್ಬಿಟ್ಟು ಅವನಲ್ಲಿ 2000 ಅಂತ ಇಸ್ತ್ರಿ ಹೇಳಿದ್ರು. ಹೆಂಗೈತೇಳ? ಗಡ್ಡೆಗೆಲ್ಲ ಮೆತ್ತಿಸ್ಕೊಂಡ್ ತಿಂತಾವ್ರೆ. ತಿನ್ಲೇಬೇಕು ಅಂತದೇನಲ್ಲ. ನೀನೇನು ತಿನ್ಬೇಡ, ಏನಕ್ಕೋ ತಿಂತಾ ಇದೆಯಾ? ಎಲ್ಲ ತಿಂತಾ ಇದೀಯಾ? ನನಗೆ ಏನಂತ ಹೇಳಿ ತಗೊಂಬರಕ್ ಹೋಗಿದ್ರು, ಕುಲ್ಫಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಈಗೇನಂದ ಈಗೇನಂದ ತಿನ್ನೋ ಅಂತದ್ದೇ ಏನೆಲ್ಲ ಹುಡ್ಕೊಂಬಂದು ಅಂದ ಅಲ್ವಾ.
ದೋಸೆಗೂ ಹಿಂಗೆ ಅಂದ, ಆದ್ರೆ ವಿಡಿಯೋ ನೋಡ್ತೀರಾ ಹೆಂಗ್ ದೋಸೆ ತಿಂದವನೆ ಅಂತ. ಈಗ ಇದು ಹಂಗೆ ಖಾಲಿ ಆಗುತ್ತೆ, ನೋಡ್ತಾ ಇರಿ. ವೇಸ್ಟ್ ಮಾಡ್ಬಾರ್ದು ಅಂತ ತಿಂತಾ ಇರೋದು. ಏನಿಲ್ಲ, ಇದೇ ಕ್ರೀಮ್ಗೆ ಕಿಟ್ಕ್ಯಾಟ್ ನ ಪುಡಿ ಮಾಡಿ ಹಾಕೋದು. ಕಿಟ್ಕ್ಯಾಟ್ ಅದು ಎಕ್ಸ್ಪೈರ್ ಆಗಿರೋ ಕಿಟ್ಕ್ಯಾಟ್ ಅದು. ₹2,000 ಬಜೆಟ್ ಅಲ್ಲಿ ಇದೆ ಕೊಡ್ಸಕ್ಕಾಗದು. ನಿಮ್ಗೆ ಪೋಲಾರ್ ಬೀರ್ ಬೇಕು ಅಂದ್ರೆ ಇಟಲಿಯಿಂದ ತಂದಿರೋ ದುಡ್ಡಲ್ಲಿ ಹೋಗಿ ತಿನ್ಕೊಳ್ಳಿ. ವಿಡಿಯೋ ನಾನಪ್ಪಿ ನೀನ್ ಡ್ರೆಸ್ ನೋಡಿ ಇದೇ ತರ ಅನ್ಕೊಂಡಿದ್ದು, ನೀನ್ ಕಲ್ಚರಲ್ ಗಿಲಿ ಹೊಡೆಸಿದ್ರೆ ಚೆನ್ನಾಗಿರ್ತಿಲ್ಲ ಅಸಬಲ್ ಕೈಲಿಗೆ. ಫ್ರೆಂಡ್ಸ್, ನೆಮ್ಮದಿಯಾಗಿದ್ದು ನಾವು ಮೈಸೂರಲ್ಲಿ ದಸರಾ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದು ಚಿತ್ರಾನ್ನ ಕೊಟ್ಟು ಕೂತ್ಬಿಟ್ಟವ್ರೆ. ತಿನ್ನಲ್ಲ ಅಂದ, ಹಸು ತಡಿಯಕ್ ಆಗ್ದಿರ ಮರದ ನೇತಾಕಿದ್ದೆ ತಗೊಂಡ್ ತಿಂತಾವನೆ. ರಿಕ್ವೆಸ್ಟ್ ಮಾಡಿದಕ್ಕೆ ಒಂದು ಎಕ್ಸ್ಟ್ರಾ ಬಜ್ಜಿ ಒಂದು ವಡೆ ಹಾಕ್ಸಿದಾರೆ. ಫ್ರೆಂಡ್ ಒಬ್ಬ ಅಪ್ಪಿ ಬಾಯರ್ಕೆ ಸೌತೆಕಾಯಿ ನೀರ್ ತಗೊಂಬ ಅಂತ ಹೋಗಿದ್ದ. 1 hour ಆಯ್ತು, 1 ಗಂಟೆ ಆಯ್ತು, ಇನ್ನ ಬಂದಿಲ್ಲ. ಅವನು ಮೋಸ್ಟ್ಲಿ ಎಲ್ಲ ಹೊಟ್ಟೆ ಹಸ್ದು ಚಿತ್ರಾನ್ನ ತಿಂತಾ ಇರ್ಬೋದು. ಸೈಡ್ ಬಾರು, ರೋಡ್ ನಮ್ದಲ್ಲ. ಗಾಡಿಗೆ ಬಿಟ್ಬಿಟ್ರಾ? ಹಲೋ ಗಾಯ್ಸ್, ದಸರಾ ಮುಗೀತು. ನಾನೊಂದು ನೀಟಾಗಿ ತೋರ್ಸುಡ. ಅಭಿಮಾನಿಗಳು ಫಸ್ಟ್ ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ತೋರ್ಸ ಓಡೋಗ್ಬಿಟ್ರಲ್ಲ. ಏನಂದ್ರೆ ನೀವು ಬರ್ತೀರಾ? ಅಲ್ಲ, ನೀವು ಬರ್ತೀರಾ? ಸೊ ನನಗೆ ಆಕ್ಚುಲಿ ಇಷ್ಟ ಆಯ್ತು. ನನಗೇನ್ ಇಷ್ಟ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ 10 minutes ಅಂಡ್ ಲಾಸ್ಟ್ 2 minutes. ನಿಮ್ಗ ಯಾವ್ದು ಕಾಂತಾರ? ಹೊಡಿತಾರೆ ಸುಮಾನ್.
ಸೊ ಆದ್ರೆ ಬಟ್ ನನ್ಗೆ ಏನ್ ಅನ್ಸ್ತು ಅಂದ್ರೆ ಲಾಸ್ಟ್ ಅಲ್ಲಿ ಅಭಿಮನ್ಯು ಬಂತಲ್ಲ ಅದು ಫೀಲ್ ಮಾಡಕ್ ಟೈಮ್ ಕೊಡ್ಲಿಲ್ಲ, ಓಡ್ಬಿಡ್ತು ಅಂತ ಅನ್ಸ್ತು. ಹಾ, ನಾ ಅದು ನೀಟಾಗಿ ನೋಡಕ್ ಆಗ್ಲಿಲ್ಲ. ಅದು ಬಿಟ್ರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನೆ ಮಾಡಿಲ್ಲ ಇನ್ನ. ಆನೆಗೆ ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಆನ್ ಮಾಡಿಲ್ಲ ಅಂತ ಹೇಳ್ದಲ್ಲ ಇವಾಗೆಲ್ಲ. ಮೇ ಬಿ ಗೊತ್ತಿಲ್ಲ, ಇರಬಹುದು. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳ ನೀನು. ನಾನು ಹಳೆ ಕ್ಲಿಪ್ಪಿಂಗ್ ಅಲ್ಲೇ ಹೇಳಿದೀನಿ, ಮೈಸೂರು ದಸರಾ ಇಷ್ಟೊಂದು ಸುಂದರ. ನಂಗಂತೂ ಸಖತ್ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಂಗೆ ನಿಜ ಅಂದ್ರೆ ಮಧ್ಯದಲ್ಲಿ ಬೋರಿಂಗ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಾರ್ಟಿಂಗ್ ಮತ್ ಅಂಡ್ ಎಂಡಿಂಗ್ ಇದೆ ಅಲ್ಲ, ನನ್ಗೆ ಅದು ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ನಿನ್ಗೆ ಮಾತಾಡೋ ಆನೆಗಳು ಇಷ್ಟ ಆಯ್ತು ನನ್ಗೆ. ಆನೆಗಳು ಮಾತ್ರ ಕ್ರೇಜಿ ಇದ್ವು. ಅಷ್ಟು ರೀಲ್ಸ್ ಅಲ್ಲೆಲ್ಲ ಅಷ್ಟು ದೊಡ್ಡದಿದೆ ಅಂತ ಅನ್ಸಲ್ಲ, ಬಟ್ ಇಲ್ಲಿ ಸೂಪರ್ ಆಗಿದೆ. ಅದು ಬಿಟ್ಟು ನನ್ ಮಗನ್ಗಿಂತ ದೊಡ್ಡದಾಗಿತ್ತು. ನೀನ್ ಮಾತಾಡ್ತೀವಿ ಶರಣ್. ದಸರಾ ಮುಗೀತು ಫ್ರೆಂಡ್ಸ್, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಗುಡ್ ಬೈ. ಮತ್ತೆ ಸಿಗೋಣ. ಓಪನ್ ಮಾಡೋ. ತುಪ್ಪ ಇದ್ರಲ್ಲಿ ತಿನ್ಬೇಕಾ, ಮೈಸೂರು ಪಾಕ್ ಇದ್ರಲ್ಲಿ ತಿನ್ಬೇಕಾ? ನನ್ನ ಎಕ್ಸ್ಪ್ರೆಷನ್ ನೀನು ಬಾ. ವಾ ನಂಗೆ ತಿನ್ಸು. ಕ್ಯಾಮ್ರಾ ಚೆನ್ನಾಯ್ತಾ? ಇದನ್ನ ಮುರ್ಕೊಂಡು ತಿನ್ಬೇಕಿಲ್ಲ. ಶುಗರ್ ರಶ್ ಕೊಡ್ತಾ ಇದ್ದು ಸರಿಯಾಗಿ. ನಂಗೆ ಇದಕ್ಕಿಂತ ಆಗ್ಲೇ ತಿನ್ನಲ್ಲ ಸ್ಪೂನಲ್ಲಿ. ಆ ಮೈಸೂರು ಪಾಕ್ ಇಷ್ಟ ಆಯ್ತು, ಚೆನ್ನಾಗಿತ್ತು ಇದಕ್ಕಿಂತ. ಇದೇನು ನಾರ್ಮಲ್. ಊಟ ಏನ್ ಹೇಳಿದ್ದು? ಫ್ರೈಡ್ ರೈಸ್. ಇದು ಚಿತ್ರಾನ್ನ. ಇದೇನು ಏನ ಹಿಂಗೈತೆ? ಇದು ಪಲಾವೆ. ಅಲ್ಲ ಟ್ರೈನ್ ಯಾವ್ದು ಅಂತ ಗೊತ್ತಾಗುತ್ತಲ್ಲ. ಸೊ ರಿಟರ್ನ್ ಟ್ರೈನ್ ಅಲ್ಲಿ ಬರ್ತಾ ಇದೀವಿ ನಾವು ಇವಾಗ. ಏನ್ ಹಿಂಗಿ ಟ್ರೈನ್ ಆಯ್ತು? ರಿಟರ್ನ್ ಟ್ರೈನ್ ನಾವು 10:20ಕ್ಕೆ. ಎಷ್ಟು ಗಂಟೆಗ ಬೆಂಗಳೂರು? 1 ಗಂಟೆಗೆ ಬೆಂಗಳೂರು. ಸೊ ಫುಲ್ ಸುಸ್ತಾಗ್ತಿದೆ, ಹೋಗಿ ಮಾಡ್ಕೊಳ್ಳೋಣ. ಮತ್ತೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಏನಕ್ಕೆ ಅಷ್ಟು ಬೇಗ? ಇನ್ನ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಂದ ಕ್ಯಾಬ್ ಮಾಡ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು.